ಮಾಡಬೇಕು ಮಾನ್ಯ ಗೃಹ ಸಚಿವರಿಗೆ. ನಿನ್ನೆ ದಿವಸ ಮಾನ್ಯ ಗೃಹ ಸಚಿವರಿಗೆ ಪ್ರಶ್ನಾವಳಿ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ನಮ್ಮ ಸದನ ನಿನ್ನೆ ಬೇರೆ ಕಾರಣಗಳಿಂದ ಸದನ ನಡೀಲ್ದಿರೋ ಕಾರಣಕ್ಕೆ ಆ ಕ್ವಶನಿಗೆ ಕೇವಲ ರೈಟಿಂಗಲ್ಲಿ ಉತ್ತರ ಬಂದಿದೆ. ಅದರ ಡಿಸ್ಕಷನ್ ಆಗಲಿ ಅಥವಾ ಉಪ ಪ್ರಶ್ನೆ ಆಗಲಿ ನನಗೆ ಕೇಳಲಿಕ್ಕೆ ಆಗಿರಲಿಲ್ಲ. ನನ್ನ ಪ್ರಶ್ನೆ ಏನಿತ್ತು ಅಂದರೆ, ಕಳೆದ 3 ವರ್ಷದಲ್ಲಿ ಕರ್ನಾಟಕದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಮತ್ತು ಬಾಂಗ್ಲಾದೇಶ ಜಿಂದಾಬಾದ್ ಅನ್ನುವಂಥ ಪ್ರಕರಣಗಳು ಎಷ್ಟು ದಾಖಲೆ ಆಗಿತ್ತು, ಎಷ್ಟು FIR ಆಗಿತ್ತು, ಆ FIR ಆದಂಥ ಸಂದರ್ಭದಲ್ಲಿ ತನಿಖೆ ಎಷ್ಟಾಗಿದೆ, ತನಿಖೆ ಆದ ನಂತರ ತನಿಖೆಯಲ್ಲಿ ಯಾರು ಇದು ಆಪಾದಿತರಿದ್ದಾರೆ ಅಥವಾ ಯಾರು ಕನ್ವಿಕ್ಷನ್ಗೆ ಒಳಪಟ್ಟಿದ್ದಾರೆ ಅವರಿಗೆ ಶಿಕ್ಷೆ ಏನಾಗಿದೆ ಅಂತ ಕೇಳಿದ್ದೆ. 23ನೇ ಇಸ್ವಿಯಿಂದ ಅವರು ಮಾಹಿತಿಗಳನ್ನು ಕೊಟ್ಟಿದ್ದಾರೆ ವಿತ್ ಡಾಟಾ. ಎಲ್ಲೆಲ್ಲಿ ಪ್ರಕರಣಗಳು ದಾಖಲೆ ಆಯಿತು, ಎಲ್ಲೆಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಆಯಿತು. ಈ ಕಳೆದ 1 ತಿಂಗಳ ಹಿಂದೆ ಬಾಂಗ್ಲಾದೇಶ್ ಜಿಂದಾಬಾದ್ ಅನ್ನೋವಂಥದ್ದನ್ನು ಪ್ರಕರಣ ಆಗಿರೋವಂಥದ್ದನ್ನು ಡೀಟೇಲನ್ನು ಕೊಟ್ಟಿದ್ದಾರೆ. ಭಾಳ ಆಶ್ಚರ್ಯ ಅಂದರೆ 23, 24, 25 3 ವರ್ಷದಲ್ಲಿ ಪ್ರಕರಣಗಳು 3 ಇದ್ದಿದ್ದು 8 ಆಗುತ್ತೆ, 8 ಇದ್ದಿದ್ದು 10 ಆಗುತ್ತೆ. ಒಟ್ಟು 17 ಪ್ರಕರಣಗಳು ದಾಖಲಾಗಿದೆ. ಆದರೆ ಯಾವ್ದ್ಯಾವ್ದು ತನಿಖೆ ಆಗಿದೆ ಮತ್ತು ಯಾವುದು ತನಿಖೆ ಮುಗಿದಿದೆ, ಯಾರು ಆರೋಪಿಗಳಿದ್ದಾರೆ ಅವರಿಗೆ ಒಂದೇ ಒಬ್ರಿಗೂ ಕೂಡ ಶಿಕ್ಷೆ ಆಗಿರುವುದಿಲ್ಲ ಅಂತ ಉತ್ತರದಲ್ಲಿ ಕೊಡ್ತಾರೆ ಮಾನ್ಯ ಗೃಹ ಸಚಿವರು. ನಾನು ನಿಮ್ಮ ಮೂಲಕ ಗೃಹ ಸಚಿವರನ್ನ ಕೇಳಲಿಕ್ಕೆ ಬಯಸ್ತೇನೆ, ಈ ಥರದ ಆಗ್ತಾ ಹೋದ್ರೆ ಒಂದು ಆರೋಪಿಗಳು ಅಂತ ಆಗೋಗಿದೆ, ಅವರಿಗೆ ತನಿಖೆ ಆಗೋಗಿದೆ, ಇವರೇ ಒಪ್ಕೊಂಡು ಇವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದಾರೆ, ಅಂಥವರಿಗೂ ಶಿಕ್ಷೆಯನ್ನು ಕೊಡದೇ ಇರುವಂತಹ ಸ್ಥಿತಿ ಈ ಸರ್ಕಾರಕ್ಕಿದೆ. ಈ ತುಷ್ಟೀಕರಣದ ಪರಮಾವಧಿ ನಮ್ಮ ರಾಜ್ಯ ಸರ್ಕಾರ. ಹಾಗಾಗಿ ನಾನು ಗೃಹ ಸಚಿವರನ್ನ ಕೇಳೋದು, ನೀವು ಅವ್ರಿಗೆ ಯಾರ್ಯಾರು ಈಗಾಗಲೇ ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಮತ್ತು ಶಿಕ್ಷೆಯನ್ನು ಆಗಬೇಕು. ಬರೋವಂಥ ದಿನಗಳಲ್ಲಿ ನಾವು ಜಮ್ಮು ಕಾಶ್ಮೀರದಲ್ಲಿ ಕೇಳ್ತಾ ಇದ್ವಿ, ಭಾರತ ಮತ್ತು ಪಾಕಿಸ್ತಾನ ಕ್ರಿಕೆಟ್ ಟೀಮಲ್ಲಿ ಆಡೋವಂಥ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ವಿ, ಅಲ್ಯಾರೋ ಪಾಕಿಸ್ತಾನ ಜಿಂದಾಬಾದ್ ಕ್ರಿಕೆಟ್ ಗೆದ್ದಾಗ ಅಲ್ಲಿ ಪಟಾಕಿ ಹೊಡೆಯೋದು. ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಬರಬೇಕು ಅಂತ ಇದ್ರೆ ಮಾನ್ಯ ಗೃಹ ಸಚಿವರೇ, ಅವರಿಗೆ ಯಾವುದೇ ರೀತಿಯಾದಂಥ ಕಾನೂನು ಕ್ರಮವನ್ನು ಜರುಗಿಸ್ಕೊಳ್ಬೇಡಿ. ನಿಮಗೇನಾದ್ರೂ ಕಿಂಚಿತ್ತು ನಮ್ಮ ದೇಶದ ಬಗ್ಗೆ ಗೌರವ ಇದ್ರೆ ದಯಮಾಡಿ ಯಾರು ತಪ್ಪಿತಸ್ಥರಿದ್ದಾರೆ ಅವರಿಗೆ ಶಿಕ್ಷೆಯನ್ನು ಹಾಕಬೇಕು, ಅವ್ರಿಗೆ ಸರಿಯಾದಂಥ ಕಾನೂನು ಕ್ರಮ ಜರುಗಿಸ್ಬೇಕು ಅಂತ ತಮ್ಮ ಮೂಲಕ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ.